I'm coming home, I'm coming home. Tell the world I'm coming home. Let the rain. ಇವತ್ತಿನ ವಿಶೇಷ ಮೆದುವಾದ ಮೃದುವಾದ ಕಾಯಿ ಹೋಳಿಗೆ ಅಥವಾ ಕಾಯಿ ಒಬ್ಬಟ್ಟು. ಇಷ್ಟ ಆದ್ರೆ ನನ್ನ ಚಾನೆಲ್ ನ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಮತ್ತೆ ಬೆಲ್ ಐಕನ್ ನ ಪ್ರೆಸ್ ಮಾಡಿ, ಇದರಿಂದ ನನ್ನ ಹೊಸ ವಿಡಿಯೋ ರಿಲೀಸ್ ಆದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಈಗ ಮೆತ್ತಗೆ ಮೃದುವಾಗಿರೋ ಕಾಯಿ ಒಬ್ಬಟ್ಟನ್ನ ಯಾವ ರೀತಿ ಮಾಡೋದಂತ ನೋಡೋಣ. ಹೂರ್ಣನ ತಯಾರಿ ಮಾಡ್ಕೊಳ್ಳೋದು. ಬಾಣಲೆ ಇಟ್ಕೊಂಡಿದೀನಿ ಲೋ ಫ್ಲೇಮ್ ಅಲ್ಲಿ. ಇದು ಹಸಿ ತೆಂಗಿನ ತುರಿ 1 ಕಪ್ ಅಷ್ಟು. ಒಂದು ದೊಡ್ಡ ತೆಂಗಿನಕಾಯಿನ ಉಪಯೋಗ ಮಾಡಿದ್ದೆ. ಬೆಲ್ಲನ ಸೇರ್ಸಕ್ ಮುಂಚೆ ಚೆನ್ನಾಗಿ 1-2 ರಿಂದ 3 ನಿಮಿಷದವರೆಗೂ ಹುರ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಜಾಸ್ತಿ ದಿವಸ ಸ್ಟೋರ್ ಮಾಡಬಹುದು. 2 ರಿಂದ 3 ನಿಮಿಷ ಸಾಕು. ಕಂಟಿನ್ಯೂಸ್ ಆಗಿ ಕಲಿಸ್ತಾ ಇರಿ. ಈಗ ನಾನು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಅರ್ಧ ಕಪ್ ಅಷ್ಟು. 1 ಕಪ್ ಅಷ್ಟು ಹಸಿ ತೆಂಗಿನ ತುರಿ, ಅದಕ್ಕೆ ಅರ್ಧ ಕಪ್ ಅಷ್ಟು ಬೆಲ್ಲ. ಇಷ್ಟೇ ಸಾಕಾಗುತ್ತೆ. ನಿಮಗೆ ಸಿಹಿ ಜಾಸ್ತಿನೇ ಇಷ್ಟ ಇದ್ರೆ 3/4 ಕಪ್ ಅಷ್ಟು ಸೇರಿಸ್ಕೊಳ್ಳಿ, ಅಷ್ಟೇ ಸಾಕು. ಚೆನ್ನಾಗಿ ಕಲಿಸ್ಕೊಳ್ಳಿ. ಬೇಗನೆ ಆಗ್ಬೇಕನ್ನಂಗಿದ್ರೆ ಬೆಲ್ಲನ ತುರಿದು ಸೇರಿಸಿ, ಅಥವಾ ಬೆಲ್ಲದ ಪುಡಿ ಇದ್ರೆ ಅದನ್ನು ಕೂಡ ಸೇರಿಸ್ಬೋದು. ಈ ರೀತಿ ಮಾಡೋದ್ರಿಂದ ಬೇಗ ಆಗೋಗುತ್ತೆ. ಈ ತರ ಪರ್ಫೆಕ್ಟ್ ಆಗಿರೋ ಟೆಕ್ಸ್ಚರ್ ಅಲ್ಲಿ ಇರಬೇಕು. ಸೇರಿಸ್ತಾ ಇದ್ದೀನಿ. ಹೋಳಿಗೆ ಮಾಡ್ಲಿಕ್ಕೆ ಹೂರ್ಣ ತಯಾರಾಗಿ, ಆದ್ರೆ ಈಗ ತುಂಬಾನೇ ಬಿಸಿ ಇದೆ. ತಣ್ಣಗಾದ ನಂತರ ಹೋಳಿಗೆಗಳನ್ನ ಮಾಡ್ಕೊಳ್ಳೋಣ. ಈಗ ಮಾಡ್ಕೊಂಡಿರೋ ಹೂರ್ಣ ತಣ್ಣಗಾಗಿದೆ ನೋಡಿ, ಎಷ್ಟು ಮೃದುವಾಗಿದೆ. ತಯಾರಿ ಮಾಡ್ಕೋಬೇಕು. ಸುಮಾರು 200 ಗ್ರಾಮ್ಸ್ ಅಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ಬದಲಾಗಿ ಚಿರೋಟಿ ರವೆನ್ ಕೂಡ ಉಪಯೋಗ ಮಾಡಬಹುದು. ಚಿಟಿಕೆಯಷ್ಟು ಉಪ್ಪು ಹಾಕಿದ ನಂತರ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ನೀರನ್ನ ಹಾಕಿ ಹಿಟ್ಟನ್ನ ನಾದ್ಕೊಳ್ತಾ ಇದ್ದೀನಿ. ಈಗ ತಕ್ಷಣನೇ ಎಣ್ಣೆನ ಸೇರಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಮಟ್ಟಕ್ಕಷ್ಟು ಚೆನ್ನಾಗಿ ನಾದ್ಕೊಳ್ಳಿ, ಆಮೇಲೆ ಎಣ್ಣೆ ಸೇರಿಸ್ಕೊಳ್ಳೋಣ. ಇದ್ರ ಕನ್ಸಿಸ್ಟೆನ್ಸಿ ಚಪಾತಿ ಹಿಟ್ಟಿಗಿಂತಲೂ ತೆಳುವಾಗಿರ್ಬೇಕು, ಇದು ಮುಖ್ಯ. ಎಲ್ಲ ನೀರನ್ನು ಒಟ್ಟಿಗೆ ಸೇರಿಸ್ಕೊಳಕ್ ಹೋಗ್ಬಿಡಿ. ಆಮೇಲೆ ತೀರಾನೇ ಜಾಸ್ತಿ ತೆಳುವಾದ್ರೆ ಮತ್ತೆ ಗಟ್ಟಿ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸ್ವಲ್ಪ ನಾದ್ಕೊಳ್ತಾ ಸೇರಿಸ್ಕೊಳ್ತಾ ಹೋಗಿ. ನೋಡಿ, ಈ ರೀತಿಯಾಗಿ ಮೃದುವಾಗಿರ್ಬೇಕು. ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ತೆಳುವಾಗಿರ್ಬೇಕು. ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಮೇಲ್ಗಡೆ ಚೆನ್ನಾಗಿ ಸವರ್ಕೊಳ್ಳಿ. ಈಗ ಸುಮಾರು 1 ಅರ್ಧ ಗಂಟೆ ರೆಸ್ಟ್ ಮಾಡಕ್ ಬಿಡಿ. ಹಿಟ್ಟನ್ನ ನೆನೆಯಕ್ ಬಿಡಿ. ಲಿಂಬೆಹಣ್ಣು ಗಾತ್ರದ ಉಂಡೆಗಳನ್ನ ಮಾಡ್ಕೊಳ್ಳಿ. ಸುಮಾರು 9 ರಿಂದ 10 ಹೋಳಿಗೆಗಳಾಗುತ್ತೆ ಒಂದು ದೊಡ್ಡ ತೆಂಗಿನಕಾಯಿಯಿಂದ. ನಾನು ಪ್ಲಾಸ್ಟಿಕ್ ಪೇಪರ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ಬಾಳೆ ಎಲೆ ಮೇಲೆ ಕೂಡ ಮಾಡ್ಕೋಬಹುದು. ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ಕಂಡ್ಕ ತಗೊಂಡಿದ್ದೀನಿ. ಕಂಡ್ಕದ ಸೈಜ್ ಎಷ್ಟಿರ್ಬೇಕಂದ್ರೆ ಹೂರ್ಣದ ಉಂಡೆ ಇರುತ್ತಲ್ಲ, ಅದರಲ್ಲಿ ಅರ್ಧದಷ್ಟು ಇರಬೇಕು. ಅಥವಾ ಹೊಸದಾಗಿ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ, ಕಡಿಮೆ ಕಂಡಕ ಉಪಯೋಗ ಮಾಡಿ ಬರ್ತಾ ಇಲ್ಲ ಅಂದರೆ ಅವರು ಸ್ವಲ್ಪ ಜಾಸ್ತಿ ಕೂಡ ಉಪಯೋಗ ಮಾಡ್ಬೋದು, ತೊಂದರೆ ಏನಿಲ್ಲ. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಮುಚ್ಚಿ. ಎಕ್ಸ್ಟ್ರಾ ಇಟ್ಟಿದ್ರೆ ತೆಗೆದುಬಿಡಿ. ಈಗ ಕೈಯಲ್ಲೇ ಸ್ವಲ್ಪ ಮಟ್ಟಕ್ಕೆ ತಟ್ಕೊಳ್ಳೋಣ. ಹಗುರವಾಗಿ ತಟ್ಕೋಬೇಕು. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ ನಾವು ಹೂರ್ಣನ ಸ್ವಲ್ಪ ಮಟ್ಟಕ್ಕಷ್ಟು ತಟ್ಟದ್ಮೇಲೆ ಮಧ್ಯದಿಂದ ಎಲ್ಲ ಭಾಗಗಳಲ್ಲೂ ಸ್ಪ್ರೆಡ್ ಮಾಡಿ. ಇದನ್ನ ನಾನು ಜಾಸ್ತಿ ತೆಳುವಾಗಿ ಮಾಡ್ಕೊಳ್ತಾ ಇಲ್ಲ. ಸೆಟ್ ದೋಸೆ ಬರುತ್ತಲ್ಲ ಆ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯ ಬಾರ್ಡರ್ಸ್ ಎಡ್ಜಸ್ ಇರುತ್ತಲ್ಲ ಅಲ್ಲೂ ಕೂಡ ಚೆನ್ನಾಗಿ ಒಸ್ಕೋಬೇಕು. ಈಗಿದಾಗಿದೆ. ಇಂಚಿನ ನಾನು ಮೊದಲೇ ಕಾಯಕ್ಕಿಟ್ಟಿದ್ದೆ. ಇದನ್ನು ನೀವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಬೆಲ್ಲ ಮತ್ತು ಕಾಯಿ ಸೇರಿಸಿರೋದ್ರಿಂದ ಬೇಗ ಕೆಂಪು ಮತ್ತು ಕಪ್ಪಾಗಿ ಹೋಗುತ್ತೆ. ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ. ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆಗೆ ಬದಲಾಗಿ ತುಪ್ಪ ಕೂಡ ಉಪಯೋಗ ಮಾಡ್ಬೋದು. ತಿರುವಾಕೊಳ್ಳಿ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಮೆತ್ತಿಗೆ ಮೃದುವಾಗಿರೋ ಕಾಯಿ ಒಬ್ಬಟ್ಟು ತಯಾರಾಗಿದೆ. ರೆಸಿಪಿನ ಪ್ರಯತ್ನ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.